ಕೂತ್ಕೊಳ್ಳಿ. ಯಾಕೆ ಕಮ್ಲಿ? ಏನಿಲ್ಲ ಅತ್ತೆಮ್ಮ, ಇವಾಗ ತಾನೇ ಎಲ್ಲ ಕಷ್ಟಗಳನ್ನೂ ಕಳೆದು ಬರ್ತಾ ಇದ್ದಾರೆ. ಅದು ಅಲ್ಲದೆ ಇವತ್ತು ಮತ್ತೆ ಮದುವೆ ಬೇರೆ ಆಗೋರೆ. ಹಾಗೆ ಮನೆಯೊಳಗೆ ಬಂದರೆ ಹೆಂಗೆ ಹೇಳಿ? ಒಂದು ನಿಮಿಷ ಇಲ್ಲೇ ರೀ. ಮಾವ, ನಾನು ಎಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ನೀವುಗಳದನ್ನು ಕ್ಷಮಿಸಿ ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ಖಂಡಿತ ಇನ್ಯಾವತ್ತೂ ಇಂಥ ತಪ್ಪು ನಾನು ಮಾಡೋಕ್ಕೋಗಲ್ಲ. ಎಂಥ ಸಿಚುವೇಶನ್ ಬಂದ್ರೂ ರಚನೆ ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ಆ TCP ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಇಂಥ ಕೆಲಸ ಮಾಡಬೇಕಾಯ್ತು. ಇಬ್ಬರಿಗೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಾನು ಕ್ಷಮಿಸಿ. ಅಯ್ಯೋ ಇರ್ಲಿ ಬಿಡಪ್ಪ, ನಿನ್ನ ಸಿಚುವೇಶನು ನಮ್ಗೆ ಅರ್ಥ ಆಗತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇನ್ನು ಮುಂದೆ ಹೀಗೆ ನಡೆಯಲ್ಲ ಅಂತ ಹೇಳಿದೆಯಲ್ವಾ, ನಿನ್ನ ಮಾತನ್ನ ನಾವು ನಂಬ್ತೀವಿ. ಇನ್ನು ಹಳೇದನ್ನೆಲ್ಲ ಮರೆತು ಇಬ್ರು ಖುಷಿಯಾಗಿರಪ್ಪ. ನೋಡಿ, ಇನ್ನು ಮುಂದೆ ಈ ಥರದ್ದು ಏನೇ ಸಮಸ್ಯೆ ಬಂದು ದಯವಿಟ್ಟು ನಮ್ಮ ಹತ್ರ ಹೇಳ್ಕೊಳ್ಳಿ, ಮುಚ್ಚಿಡಬೇಡಿ ಅಷ್ಟೇ. ಹೌದು ಅಮ್ಮ, ನಿಮ್ಮ ಉದ್ದೇಶ ಸರಿ ಇತ್ತು, ಆದರೆ ನೀವು ನಡ್ಕೊಂಡಿದ್ದ ರೀತಿ ತಪ್ಪಿತ್ತು. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ರಚನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾವೆಲ್ಲರೂ ಅದನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಇದಕ್ಕೆಲ್ಲ ಕಾರಣ ಅಂಬಿ. ಹೌದು, ಇದಕ್ಕೆಲ್ಲ ಕಾರಣ ಅಂಬಿನೇ. ಅವಳಿಂದಾನೇ ಅಲ್ವಾ ನೀನನ್ನ ಬಿಟ್ಟು ಹೋಗಿದ್ದು. TCP ನನ್ನನ್ನ ಟಾಪಿಕ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ ನಿಜ. ಆದ್ರೆ ಇವಾಗ ಇಷ್ಟೆಲ್ಲ ಒಳ್ಳೇದು ನಡೆಯೋದಕ್ಕೂ ಅಂಬಿನೇ ತಾನೇ ಕಾರಣ. ಹೌದಾ? ಅದು ಹೇಗೆ? ನಾನು ರಿಜಿಸ್ಟರ್ ಆಫೀಸಿಗೆ ಬರೋಕ್ ಮುಂಚೆ ಧೈರ್ಯ ಕಳ್ಕೊಂಡಿದ್ದೆ. ಇನ್ಯಾವತ್ತೂ ನೀ ನನಗೆ ಸಿಗಲ್ಲ ಅಂತ ಸಾಯೋ ಯೋಚನೆ ಮಾಡಿದೆ. ಆಗ ನಾನು ಅಂಬಿಗೆ ಕಾಲ್ ಮಾಡಿದೆ. ಅವಳೇ ನನಗೆ ಧೈರ್ಯ ತುಂಬಿ ನನ್ನ ಜವಾಬ್ದಾರಿನ ನೆನೆಸಿದ್ಲು. ಅವಳಿಲ್ಲ ಅಂದಿದ್ರೆ ಖಂಡಿತ ನಾನು ಇನ್ನು ಮುಂದೆ ಬಂದು ನಿಲ್ತಾ ಇರಲಿಲ್ಲ. ಈಗ ನಾನು ನಿಮ್ಮೆಲ್ಲರ ಜೊತೆ ಒಂದಾಗಿದ್ದೀನಿ ಅಂದರೆ ಅದರಲ್ಲಿ ಅವಳದು ಪಾಲಿದೆ. ಇರು, ಅವಳು ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ನಾನು ತಟ್ಟೆ ಇಟ್ಬಿಟ್ಟು ಬರ್ತೀನಿ. ಅಂಬಿ, ಗೆಲ್ಲಿದ್ಯಾ? ಹೇಳೋ, ಏನು ನಿಮ್ಮ ಹುಡುಗಿ ಹತ್ರ ಲವ್ ಹೇಳ್ಕೊಂಡ? ಅಂಬಿ, ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬಂದೆ. ಓ, ಇದೇನಪ್ಪ, ಮೊದಲೇ ಒಂದ್ಸಲ ಮದ್ವೆ ಆಗಿ ಅದೇ ಹುಡುಗಿನ ಮತ್ತೊಂದ್ಸಲ ಮದ್ವೆ ಆದ. ಇದಪ್ಪ ನಮ್ಮ ಹುಡುಗ ಅಂದ್ರೆ. ಮತ್ತೆ ಪಾರ್ಟಿಯಲ್ಲಿ
ಅಂಬಿ ನೀನು ನೋಡ್ಬೇಕು ಅನ್ನಿಸ್ತಿದೆ. ಒಂದೇ ಒಂದ್ಸಲ ನಮ್ಮ ಅತ್ತೆ ಮನೆಗೆ ಬಂದು ಹೋಗ್ತೀಯಾ? ಅಯ್ಯೋ ಇಲ್ಲಪ್ಪ, ಗೊತ್ತು ತಾನೆ ಮೊದಲೇ ನನ್ಗೆ ಕಂಬ್ಲಿ ಅಂದ್ರೆ ಆಗಲ್ಲ. ಅಂಬಿ ಪ್ಲೀಸ್, ನನಗೋಸ್ಕರ ಒಂದೇ ಒಂದ್ಸಲ ಬಂದು ಹೋಗು. ಸರಿ ಬರ್ತೀನಿ ಬಿಡು. ಸರಿ. ಅನಿಕಂಗೆ ಏನಾನ ನನ್ನ ಮ್ಯಾಗ ಡೌಟ್ ಬಂದಾಯ್ತಾ? ಅದಕ್ಕೆ ನಾನು ಎಲ್ಲೋದ್ರೂ ನನ್ನ ಫಾಲೋ ಮಾಡ್ತಾವಳ. ಏನಿದು, ಇವಳ ಕೈಯಲ್ಲಿ 2 ಮೊಬೈಲ್ ಫೋನ್ಸ್ ಇದೆ, ಬಟ್ ಅವಳ ಹತ್ರ ಒಂದೇ ಕಾಂಟ್ಯಾಕ್ಟ್ ನಂಬರ್ ಅಲ್ವಾ ಇರೋದು. ಇವಳೇನಾದ್ರೂ ಅಂಬಿ ಫೋನ್ ಮೇಂಟೈನ್ ಮಾಡ್ತಿರ್ಬೋದಾ? ಏನು ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ. ಹಲೋ. ಹಲೋ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾರಾ. ನಮ್ಮ ರಚನಾ ಅಮರ್ ಮದುವೆ ನಡೀತು. ಈ ಖುಷಿ ವಿಷಯನ ನಿಮ್ಮ ಹತ್ರ ಹೇಳೋಣ ಅಂತ ಕಾಲ್ ಮಾಡಿದೆ. ಹೌದು, ಶಂಭು ಬಂದು ಎಲ್ಲ ವಿಚಾರನೂ ನನ್ನ ಹತ್ರ ಹೇಳ್ದ. ನಂಗಂತೂ ತುಂಬಾನೇ ಖುಷಿ ಆಯ್ತು. ನಮ್ಮ ಕಮಲಿ ಕಾಲಿಟ್ ಮನೇಲಿ ಕೆಟ್ಟದಾಗೋದಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಅವಳು ಮನೆ ಬೆಳಗೋ ದೀಪ. ಅವಳಿರೋ ಕಡೆ ಬೆಳಕಿರುತ್ತೆ ಹೊರತು ಅಂಧಕಾರಕ್ಕೆ ಜಾಗನೇ ಇಲ್ಲ. ಹಾಗೆ ರಚನಾನೂ ಅಷ್ಟೇ, ಯಾರಿಗೂ ಕೆಟ್ಟದ್ದು ಮಾಡಿದ ಹುಡುಗಿ ಅಲ್ಲ. ಅವಳು ದೇವ್ರು ಹೇಗೆ ಅನ್ಯಾಯ ಮಾಡ್ತಾನೆ ಹೇಳು? ಈ ಮಾತನ್ನ ನಾನು ಒಪ್ತೀನಿ. ಆದರೆ ಈ ಸಲ ಒಬ್ಬ ಮೊಮ್ಮಗಳಿಂದ ಹೆಲ್ಪ್ ಆಗಿಲ್ಲ, ಇಬ್ಬರಿಂದನೂ ಹೆಲ್ಪ್ ಆಗಿದೆ. ಕಮ್ಲಿ ಅಂಬಿಯಿಂದ ಈ ಕೆಲಸ ಇಷ್ಟು ಸಲೀಸಾಗಿ ಮುಗೀತು. ಅಂಬಿನೇ ಅಮರ್ ಮನೆಗೆ ಹೋಗಿ ಮದ್ವೆನ ತಡಿ ಅಂತ ಹೇಳಿದ್ದಂತೆ. ರಚನಾ ಜೊತೆ ಬದುಕು ಅಂತ ಹೇಳಿದ್ಲಂತೆ. ಅವಳ ಮಾತು ಸ್ವಲ್ಪ ಹೊರಟು ಅಷ್ಟೇ, ಆದರೆ ಮನಸ್ಸು ತುಂಬಾನೇ ಒಳ್ಳೇದು. ಹೇಗೋ ಎಲ್ರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದಮ್ಮ, ಎಲ್ರೂ ಸಂತೋಷವಾಗಿದ್ರೆ ಅದೇ ನೆಮ್ಮದಿ ಅಲ್ವಾ? ಇವಾಗಮ್ಮ ನಮ್ಮ ಮನೆ ತರ ಅಂತ ಅನಿಸ್ತಾ ಇದೆ. ತಾರಾ, ಮೊದಲು ಹೋಗಿ ದೇವ್ರ ದೀಪ ಹಚ್ಚು. ಆ ದೇವ್ರ ಅನುಗ್ರಹ ಯಾವಾಗ್ಲೂ ನಮ್ಮ ಮೇಲಿರುತ್ತೆ. ಹೌದಮ್ಮ, ನೀವು ಹೇಳಿದ್ ನಿಜ. ನಾನು ಹಾಗೆ ಮಾಡ್ತೀನಿ. ತಾರಾ, ಅಲ್ಲಿ ಕಮಲಿ ಇದ್ದಾಳ, ನಾನು ಅವಳ ಹತ್ರ ಸ್ವಲ್ಪ ಮಾತಾಡಬೇಕು. ಇರಿಮ್ಮ, ಒಂದು ನಿಮಿಷ ಕೊಟ್ಟೆ. ಕಮ್ಲಿ, ಕಮ್ಲಿ, ಒಂದು ನಿಮಿಷ ಅಮ್ಮ. ರಿಷಿ, ಕಮ್ಲಿಯಲ್ಲಿ ಅವ್ರ ಅಜ್ಜಿ ಮಾತಾಡ್ಬೇಕಂತೆ. ಮಾರು ಒಂದು ನಿಮಿಷ, ನಾನೇ ಮಾತಾಡ್ತೀನಿ ಕೊಡಿ. ಹಾಂ. ಹಲೋ. ಹಾ ರಿಷಿ. ಹಾ ಜಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಕಮಲಿ ಎಲ್ಲಿ? ಕಮಲಿ ಅವರು ಇಲ್ಲೇ ಆಚೆ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ನಿಮಗೆ ಕಾಲ್ ಮಾಡಿಸ್ತೀನಿ. ಸರಿನಪ್ಪ. ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಹ್ಞೂ ಅಜ್ಜಿ, ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀವಿ. ಒಳ್ಳೇದಾಗ್ಲಿ ಕಣಪ್ಪ. ಅಜ್ಜಿ, ಏನಾದರೂ ಇಂಪಾರ್ಟೆಂಟ್ ಇದೆಯಾ ಮಾತಾಡೋದು? ಏನೂ ಇಲ್ಲ ರಿಷಿ, ಬಂದ್ಮೇಲೆ ಫೋನ್ ಮಾಡಿಸು. ಸರಿ ಅಜ್ಜಿ. ಇಷ್ಟೊತ್ತಿಗಾಗಲೇ ಬೇಬಿ ಕಾಲ್ ಮಾಡಬೇಕಿತ್ತಲ್ಲ, ಯಾಕೆ ಮಾಡಿಲ್ಲ? ಹಲೋ ಮಾಮ್. ಬೇಬಿ, ಏನು ಮಾಡ್ತಿದ್ದೆ ನೀನು? ನೀನಲ್ಲಿ ಏನು ಮಾಡ್ತಿದ್ಯೋ ಅಂತ ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತು. ಸಾಲದು ಅಂತ ಫೋನ್ ಬೇರೆ ಮಾಡಿಲ್ಲ. ಮಾಮ್, ಜಸ್ಟ್ ರಿಲ್ಯಾಕ್ಸ್.
ನಾನು ಇಲ್ಲಿಗೆ ಬಂದು ಇಷ್ಟು ಕಷ್ಟಪಟ್ಟಿರೋದು ವೇಸ್ಟ್ ಆಗಲ್ಲ ಅಂತ ನಂಗೆ ಗೊತ್ತಿತ್ತು ಮಾಮ್. ಆ್ಯಕ್ಚುಲಿ ಏನು ಗೊತ್ತಾ ಮಾಮ್, ನನಗೊಂದು ಕ್ಲೂ ಸಿಕ್ಕಿದೆ. ಹೌದಾ? ಏನದು? ಮಾಮ್, ಕಮಲಿ ಹತ್ರ 2 ಮೊಬೈಲ್ ಫೋನ್ಸ್ ಇದೆ. ಅಯ್ಯೋ, ಅದ್ರಲ್ಲಿ ಏನು ವಿಷಯ ಇದೆ? ಮಾಮ್, ಸ್ವಲ್ಪ ನಿಮ್ಮ ಬ್ರೈನ್ಗೆ ವರ್ಕ್ ಕೊಡ್ತೀರಾ? ಹಾಂ, ಕಮಲಿಗೆ ಒಂದೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇರೋದು ಅಲ್ವಾ? ಸೊ ಅವಳಿಗೆ ಇನ್ನೊಂದು ಮೊಬೈಲ್ ಫೋನ್ ನೆಸೆಸಿಟಿ ಏನಿದೆ? ಆ್ಯಂಡ್ ಆಲ್ಸೋ ಅವಳು ಕಾಸ್ಟ್ಲಿ ಮೊಬೈಲ್ ತಗೊಂಡು ಶೋ ಆಫ್ ಮಾಡೋ ಕೈಂಡ್ ಅಲ್ವೇ ಅಲ್ಲ. ಆಗಿದ್ಮೇಲೆ ಅವಳಿಗೆ ಮತ್ತೊಂದು ಮೊಬೈಲ್ ಫೋನ್ ಯಾಕೆ ಬೇಕು ಹೇಳಿ? ಇನ್ನೊಂದು ಸಿಮ್ ತಗೊಂಡಿರ್ಬೇಕು, ಆ ನಂಬರ್ನ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ, ಅಷ್ಟೇ ತಾನೇ? ಎಸ್ ಮಾಮ್, ನನಗೂ ಅದೇ ಡೌಟ್ ಇರೋದು. ಅಯ್ಯೋ, ಇರ್ಬೋದು ಬೇಬಿ, ಆದ್ರೆ ಇದರಿಂದ ಅವಳು ಅಂಬಿ ಥರ ನಾಟಕ ಮಾಡ್ತಿದ್ದಾಳೆ ಅಂತ ಹೇಗೆ ಕಂಡು ಹಿಡಿಯೋದು? ಮಾಮ್, ನನ್ನ ಹತ್ರ ಒಂದು ಸ್ಟ್ರಾಂಗ್ ಪಾಯಿಂಟ್ ಇದೆ. ಏನು ಗೊತ್ತಾ, ಅವತ್ತು ಕಮಲಿ ಕೆಳಗಿದ್ಲು ಆ್ಯಂಡ್ ಅವಳ ಕೈಯಲ್ಲಿ ಫೋನ್ ಕೂಡ ಇತ್ತು ಮಾಮ್. ಅದೇ ಟೈಮಿಗೆ ಅಮರ್ ಅಂಬಿ ಕಾಲ್ ಮಾಡಕ್ ಹೋದಾಗ ಮೇಲೆ ರೂಮಲ್ಲಿ ಒಂದು ಫೋನ್ ರಿಂಗ್ ಆಯ್ತು. ಆ್ಯಂಡ್ ಗೆಸ್ ವಾಟ್, ಕಮಲಿ ಏನಂದ್ಲು ಗೊತ್ತಾ? ನನ್ನ ಕೆಲಸ ಇದೆ, ನಾನು ಮೇಲೆ ಹೋಗಬೇಕು ಅಂತ ಅದೇ ರೂಮಿಗೆ ಹೋದ್ಲು ಮಾಮ್. ಆ್ಯಂಡ್ ವಿದಿನ್ ಅ ಸೆಕೆಂಡ್ ಅಂಬಿ ಕೂಡ ಫೋನ್ ರಿಸೀವ್ ಮಾಡಿದ್ಲು. ಮಾಮ್, ನನ್ನ ಡೌಟ್ ನಿಜಾನೇ ಆದರೆ ಅಂಬಿನೇ ಕಮಲಿ, ಕಮಲಿನೇ ಅಂಬಿ. 100% ಮಾಮ್, ಅವಳೇ ಇವಳು. ಬೇಬಿ, ಇಷ್ಟೊಂದು ತಲೆ ಕೆಡ್ಸ್ಕೋಬೇಕಾ? ನನ್ಗೆ ಯಾಕೋ ಇದು ಓವರ್ ಅನಿಸ್ತಾ ಇದೆ. ಅಲ್ಲ ಬೇಬಿ, ಇದೆಲ್ಲ ಪ್ರೂವ್ ಆಗೋವರೆಗೂ ಆ ಮನೆ ಕೆಲ್ಸದವಳ ಥರ ಇರ್ತೀಯ ನೀನು? ಇದೆಲ್ಲ ಯಾವುದು ಬೇಡ, ನನ್ನ ಮಾತು ಕೇಳು, ಮನೆಗೆ ಹೊರಟು ಬಂದ್ಬಿಡು. ನೋ ಮಾಮ್, ದಟ್ಸ್ ಇಂಪಾಸಿಬಲ್. ನಾನು ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಮಾಮ್. ಅಲ್ಲ, ಅವಳು ನನ್ನ ಋಷಿ ಮುಂದೆ ನನಗೆ ಅವಮಾನ ಮಾಡಿದ್ದಾಳೆ. ನನ್ನ ಕಾಲೇಜಿಂದ ನನ್ನನ್ನೇ ಆಚೆ ಹಾಕಿದ್ದಾಳೆ. ಅದನ್ನೆಲ್ಲ ಮರೆತು ನನ್ನ ಮನೆಗೆ ಬಂದು ಅದು ಹೇಗೆ ಹ್ಯಾಪಿ ಆಗಿರ್ತೀನಿ ಮಾಮ್? ನೋ ವೇ ಮಾಮ್. ಅವಳು ಆಡ್ತಿರೋ ನಾಟಕನ ಎಲ್ರ ಮುಂದೆ ಪ್ರೂವ್ ಮಾಡಿದ ಮೇಲೇನೆ ನನಗೆ ನೆಮ್ಮದಿ ಇರೋದು. ಲುಕ್ ಬೇಬಿ, ನಿನಗೆ ಅವಳ ಮೇಲೆ ಎಷ್ಟು ಸಿಟ್ಟಿದೆ ಅಂತ ನನಗೆ ಗೊತ್ತು. ಹಾಗಂತ ನೀನಲ್ಲಿ ಕಷ್ಟಪಡೋದನ್ನ ನೋಡೋದಕ್ಕೆ ನನ್ನಿಂದ ಆಗೋಲ್ಲ ಬೇಬಿ. ಏನೇ ಪ್ಲಾನ್ ಮಾಡೋದಿದ್ರು ಅದನ್ನು ಇಲ್ಲಿಂದನೇ ಮಾಡೋಣ. ಪ್ಲೀಸ್ ಬಂದ್ಬಿಡು. ನೋ ಮಾಮ್, ಈ ಸತಿ ಖಾಲಿ ಕೈಯಲ್ಲಿ ರಿಟರ್ನ್ ಆಗೋ ಮಾತೇ ಇಲ್ಲ. ನಾನು ಅನ್ಕೊಂಡಿರೋ ಕೆಲಸ ಸಾಧಿಸಿನೇ ನಾನು ಈ ಮನೆಯಿಂದ ಆಚೆ ಬರೋದು. ಅದು ಎಷ್ಟೇ ಕಷ್ಟ ಆದರೂ ಸರಿ ಮಾಮ್, ಐ ವಿಲ್ ಡೂ ಇಟ್ ಆ್ಯಂಡ್ ದೆನ್ ಕಮ್ ಹೋಮ್. ಬೇಬಿ ಪ್ಲೀಸ್. ಮಾಮ್ ಪ್ಲೀಸ್. ತಾರಾ, ಏನಿದು? ಏನೆಲ್ಲ ಸೆಟ್ಲ್ ಆಯ್ತಲ್ಲ, ಖುಷಿ ಖುಷಿಯಾಗಿರೋದು ಬಿಟ್ಟು ಏನೋ ಯೋಚನೆ ಮಾಡ್ತಿದ್ಯಾ? ಕಾಫಿ? ಅಲ್ಲ ರಮೇಶ್, ನನಗೆ ಎಷ್ಟೊಂದು ಸಲ ಕಮಲಿನ ಅಪೋಸ್ ಮಾಡಿದೆ, ಅಂಬಿನ ಎಷ್ಟು ದ್ವೇಷ ಮಾಡ್ತಾ ಇದ್ದೆ. ಆದರೆ ಇವತ್ತು ಅವರಿಬ್ಬರು ಸೇರಿಕೊಂಡು ನನ್ನ ಮಗಳ ಜೀವನನ ಸರಿ ಮಾಡಿದ್ದಾರೆ. ಜೊತೆಗೆ ಈ ಮನೆ ನೆಮ್ಮದಿನ ಮತ್ತೆ ವಾಪಸ್ ತಂದು ಕೊಟ್ಟಿದ್ದಾರೆ. ಜೀವನದಲ್ಲಿ ತುಂಬ ಸರಿ ಹೀಗಾಗತ್ತೆ ತಾರ. ನಾವು ಯಾರನ್ನ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವೋ ಅವರೇ ನಮಗೆ ಕಷ್ಟ ಕಾಲಕ್ಕೆ ಆಗಿ ಬರ್ತಾರೆ. ಜೀವನದಲ್ಲಿ ಅಂಥ ಪರಿಸ್ಥಿತಿಗಳು ಬಂದಾಗಲೇ ನಮಗೆ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂತ ಅರ್ಥ ಆಗೋದು. ಈಗ ಕಮಲಿನ ನೀನು ಎಷ್ಟು ಬೈದರೂ ಅವಳು ಒಂದು ದಿನನೂ ನಿನಗೆ ಎದುರು ಮಾತಾಡಿಲ್ಲ. ಅಂಬಿ ಅವಳ ಮಾತು ಮಾತ್ರ ಹೊರಟು ಮನಸ್ಸು ಪರಿಶುದ್ಧವಾದ್ದು ಅಂತ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ ಮಕ್ಕಳಿಂದ ನಾವು ಜೀವನದಲ್ಲಿ ಎಂತೆಂಥ ಪಾಠ ಕಲ್ತ್ವಿ ಅಲ್ಲ. ನಿಜ ರಮೇಶ್, ನಿಮ್ಮ ಮಾತು 100ಕ್ಕೆ 100 ನಿಜ. ಕಮಲಿ ರಚನಾ ಜೀವನನ ಸರಿ ಮಾಡೋದಕ್ಕೆ ಎಷ್ಟು ಮುಳುಗೋಗಿದ್ದಾಳೆ ಅಂದರೆ ಅವಳನ್ನ ಅವಳೇ ಮರ್ತು ಹೋಗಿದ್ದಾಳೆ. ನಾಳೆ ಅವಳ ಜೀವನದ ಖುಷಿ ದಿನ ಅನ್ನೋದನ್ನು ಕೂಡ ಮರ್ತಿದ್ದಾಳೆ. ನಾಳೆ ನಾಳೆ ಅಂತಾರ? ಇದೇನ್ ರಮೇಶ್, ನೀವು ಅವ್ರ ಥರನೇ ಆಗು ಹೋಗಿದ್ದೀರಲ್ಲ. ನಾಳೆ ರಿಷಿ ಕಮಲಿ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ, ಮರ್ತೋಗ್ಬಿಟ್ರಾ? ಓ ಗಾಡ್,
ಹೌದಲ್ವಾ? ಏನೋ ಟೆನ್ಷನ್ ನಾನು ಮರ್ತ್ಬಿಟ್ಟೆ ನೋಡು. ಹಾಂ, ಹೌದು ರಮೇಶ್, ಅವ್ರಿಗೂ ನೆನಪಿಲ್ಲ. ನಾವೇನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಂತ ಅವ್ರು ಕೇಳಿದಾರಾ? ನಾವೇನಾದರೂ ಪ್ಲಾನ್ ಮಾಡಿದ್ದೀವಾ? ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತಲೂ ಕೇಳಿಲ್ಲ. ಅವರು ಮರ್ತ್ಬಿಟ್ಟಿದ್ದಾರೆ, ನಾವು ಮರ್ತ್ಬಿಟ್ಟಿದ್ದೀವಿ. ಇಲ್ಲ ತಾರ, ನಾಳೆ ಇಟ್ಸ್ ಎ ಗುಡ್ ಡೇ. ಅವ್ರಿಗೆ ಹೇಳಬೇಕು, ಅಟ್ಲೀಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಒಂದು 4 ದಿನ ಎಲ್ಲಾದರೂ ಹೊರಗಡೆ ಹೋಗಿ ಬರಲಿ. ನಾನು ಈಗಲೇ ಹೋಗಿ ಹೇಳಿ ಬರ್ತೀನಿ. ಏನು ರಮೇಶ್ ನೀವು ಇದಕ್ಕೆ ನಾನು ದುಡುಕ್ಬೇಡಿ ಅಂತ ಹೇಳೋದು ಅಲ್ಲ ರಮೇಶ್. ಅವ್ರು ಮರ್ತಿರೋದನ್ನೇ ನಾವು ಅಡ್ವಾಂಟೇಜ್ ಆಗಿ ತಗೊಂಡು ಸರ್ಪ್ರೈಸ್ ಕೊಡ್ಬೋದಲ್ವಾ? ಸರ್ಪ್ರೈಸಾ? ಡೆಫಿನೆಟ್ಲಿ ಕೊಡ್ಬೋದು. ಗುಡ್ ಐಡಿಯಾ. ರಚನಾ ಅಮರ್ನು ಕರಿತೀನಿ. ನಾವು 4 ಜನ ಸೇರ್ಕೊಂಡು ಪ್ಲಾನ್ ಮಾಡೋಣ. ಹಾಂ, ಕರಿ. ರಚನಾ, ಅಮರ್, ಬನ್ನಿ ಒಂದು ನಿಮಿಷ. ಏನಮ್ಮ? ರಚ್ಚು, ನಾಳೆ ನಿಮ್ಮ ಅಣ್ಣ ಅದಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿ. ಅಯ್ಯೋ ಹೌದಲ್ವಾ, ನಾವು ಮರ್ತೇ ಬಿಟ್ಟಿದ್ವಿ. ಸರಿ, ಇವಾಗ ಗೊತ್ತಾಯ್ತಲ್ವಾ? ನಾವೆಲ್ಲ ಸೇರಿ ಪ್ಲಾನ್ ಮಾಡೋಣ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಏನಂತೀರಾ? ಸೂಪರ್ ಅತ್ತೆ, ಹಾಗೆ ಮಾಡೋಣ. ಒಟ್ಟಿನಲ್ಲಿ ಅವರಿಬ್ಬರಿಗೂ ದೊಡ್ಡ ಸರ್ಪ್ರೈಸೇ ಕೊಡಬೇಕು. ಹೌದು, ಈಗ ಯಾವ ಥರ ಪ್ಲಾನ್ ಮಾಡೋದು? ಸರ್, ಯಾಕೆ ಸರ್ ಏನೋ ಯೋಚನೆ ಮಾಡ್ತಾ ಕೂತಿದ್ದೀರಾ? ಕಮಲಿ ಅವರ ಓದ್ ಜನ್ಮದ ಪುಣ್ಯ ಈ ಜನ್ಮದಲ್ಲಿ ಕ್ಯಾರಿ ಆಗುತ್ತೆ ಅಂತ ಹೇಳ್ತಾರೆ. ನೀವು ನನ್ನ ಲೈಫಿಗೆ ಬಂದಿರೋದು ನನ್ನ ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಯಾಕೆ ಸರ್, ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ಯಾಕಂದ್ರೆ ನಿಮ್ಮ ಪ್ಲ್ಯಾನಿಂದನೇ ರಚನಾ ಅಮರ್ ಜೀವನ ಸರಿ ಹೋಗಿದ್ದು. ನಿಮ್ಮ ಪ್ಲ್ಯಾನಿಂದನೇ ಇದೆಲ್ಲನೂ ಸಕ್ಸಸ್ ಆಗಿದ್ದು. ಹೆಣ್ಣು ಮನೇನ ನಿಭಾಯಿಸ್ತಾರೆ, ಎಲ್ಲದಕ್ಕೂ ಮೂಲ ಹೆಣ್ಣು ಅಂತ ಓದಿದ್ದೆ ಕೇಳಿದ್ದೆ. ಇದೆಲ್ಲ ನಿಜ ಅಂತ ಗೊತ್ತಾಗಿದ್ದು ನಿಮ್ಮಿಂದ. ನನ್ನ ತಂಗಿ ಜೀವನ ಆಗಲಿ, ನಮ್ಮ ಮನೆ ನೆಮ್ಮದಿ ಆಗಲಿ, ನಮ್ಮ ಮನೇನ ನಿಭಾಯಿಸ್ತಾ ಇರೋದೆಲ್ಲ ನೀವು ನಮ್ಮ ಮನೆ ಬೆಳಕು ಕಮಲಿ ಅವರ. ಹಿಂಗ್ಯಾಕೆ ಹೇಳ್ತಿದ್ದೀರಾ ಸರ್? ಇದು ನನ್ನ ಮನೆ, ಇಲ್ಲಿರೋರು ಎಲ್ರೂ ನನ್ನವರು ಸರ್. ಇದು ನನ್ನ ಕರ್ತವ್ಯ, ಇದನ್ನೆಲ್ಲ ನಾನು ಮಾಡಲೇಬೇಕು. ಹೌದು, ಇದು ನಿಮ್ಮ ಮನೆನೇ. ಆದರೆ ಈಗಿನ ಜನ್ರೇಷನ್ನು ನಾನು, ನನ್ನ ಗಂಡ, ನನ್ನ ಮಕ್ಕಳು ಅನ್ನೋದಷ್ಟೆ. ಅತ್ತೆ ಮಾವ ಅನ್ನೋದೆಲ್ಲ ಒಂದು ದೊಡ್ಡ ಹೊರೆ. ಇಂಥ ಜನ್ರೇಷನ್ ಮಧ್ಯ ನೀವು ನನ್ನ ಫ್ಯಾಮಿಲಿ, ನನ್ನ ಅತ್ತೆ ಮಾವ, ನನ್ನ ನಾದ್ನಿ ಅಂತೆಲ್ಲ ಯೋಚನೆ ಮಾಡ್ತಿರಲ್ಲ. ಇಂಥ ಆಲೋಚನೆ ಇರೋ ನೀವು, ನಿಮ್ಮ ಮೈಂಡ್ಸೆಟ್ಟು, ನಿಮ್ಮನ್ನು ನಾನು ಪಡ್ಕೊಂಡಿರೋದು ಲಕ್ಕಿ ಅನ್ಸುತ್ತೆ ಕಮಲಿ ಅವರೇ. ಸರ್, ತಂದೆ ಪ್ರೀತಿ ಇಲ್ಲದೆ ಬರೀ ತಾಯಿ ಪ್ರೀತಿನ ನೋಡಿ ಬೆಳೆದವಳು ಸರ್ ನಾನು. ನನ್ನಂತವಳಿಗೆ ಅತ್ತೆ ಪ್ರೀತಿ, ಮಾವನ ಪ್ರೀತಿ, ನಾದ್ನಿ ಪ್ರೀತಿ, ಇಷ್ಟೆಲ್ಲ ಪ್ರೀತಿ ನನಗೆ ಸಿಗೋ ಹಂಗೆ ಮಾಡಿದವ್ರು ಸರ್ ನೀವು. ನೀವು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಸರ್. ನಿಮ್ಮ ಕಣ್ಣಾಗೆ ನೀರು ಬರಬಾರ್ದು.
ಕಣ್ಣೀರು ಹಾಕೋ ಸಮಯ ಅಲ್ಲ ಸರ್. ಇವತ್ತಿಂದ ನಾವೆಲ್ಲರಿಗೂ ಖುಷಿಯಾಗಿರ್ಬೇಕು.